ದಕ್ಷಿಣ ಕರ್ನಾಟಕದ ಪ್ರವಾಸ ಮುಗಿಸಿಕೊಂಡು ಇವತ್ತು ಉತ್ತರ ಕರ್ನಾಟಕದಲ್ಲಿ ಚುನಾವಣೆ ನಡೀತಾ ಇದೆ. ಇನ್ನು ಕೇವಲ 4-5 ದಿನ ಮಾತ್ರ ಬಾಕಿ ಉಳಿದಿದೆ. ದಕ್ಷಿಣ ಕರ್ನಾಟಕದ 14ರಲ್ಲಿ 14ರನ್ನೂ ಕೂಡ ಗೆಲ್ಬೋದು ಅನ್ನುವಂಥ ವಿಶ್ವಾಸ ನಮ್ಮೆಲ್ಲರಿಗೂ ಬಂದಿದೆ. ಆ ರೀತಿಯ ಒಂದು ವಾತಾವರಣ ಅಲ್ಲಿತ್ತು. ನಮಗೆ ವಿಶ್ವಾಸ ಇದೆ ಉತ್ತರ ಕರ್ನಾಟಕದಲ್ಲಿ ಕೂಡ ಇವತ್ತೇನು ನಾವು ದಾವಣಗೆರೆಯಲ್ಲಿ ನಿಂತಿದ್ದೀವಿ, ಅದೇ ರೀತಿ ನಾಳೆಯಿಂದ ಬೇರೆ ಬೇರೆ ಕಡೆ ನಮ್ಮ ಪ್ರವಾಸ ಇದೆ. ಆ ಎಲ್ಲ ಜಾಗದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ, ಬಹಳ ದೊಡ್ಡ ಅಂತರದಲ್ಲಿ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸ ಬಂದಿದೆ. ದಾವಣಗೆರೆಯಲ್ಲಿ ಸನ್ಮಾನ್ಯ ಸಿದ್ದೇಶ್ವರವರು, ಅವರ ಅಪ್ಪವರಾದಂಥ ಮಲ್ಲಿಕಾರ್ಜುನ ಅವರು, ಎಲ್ಲರೂ ಕೂಡ ಇಲ್ಲಿ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದರು. ಇವಾಗ ಮತ್ತೆ ಅವರ ಸೊಸೆ ಗಾಯತ್ರಿ ಸಿದ್ದೇಶ್ವರ ಅವರು ಚುನಾವಣೆ ನಿಂತಿದ್ದಾರೆ. ಮನೆಗೆ ಬಂದವರಿಗೆಲ್ಲ ಒಂದು ತಾಯಿಯಾಗಿ ಅವರು ನಡೆಸ್ಕೊಂಡಂಥವರು. ಅದಕ್ಕಾಗಿ ಅವರು ನಮ್ಮ ಜೊತೆ ಲೋಕಸಭೆಯಲ್ಲಿ ಒಟ್ಟಿಗೆ ಬರುವಂಥದ್ದು ನಮಗೆ ತುಂಬ ಖುಷಿಯಾಗುತ್ತೆ. 100ಕ್ಕೆ 100 ನಮಗೆ ವಿಶ್ವಾಸ ಇದೆ. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಗಾಯತ್ರಿ ಸಿದ್ದೇಶ್ವರ ಅವರು ಕೂಡ ಬಹಳ ದೊಡ್ಡ ಅಂತರದಲ್ಲಿ ನಮ್ಮ ದಾವಣಗೆರೆಯಲ್ಲಿ ಗೆಲ್ತಾರೆ. ಆ ರೀತಿಯ ವಾತಾವರಣ ಇಲ್ಲಿ ಕಾಣ್ತಾ ಇದೆ. 28ಕ್ಕೆ 28 ನಾವು ಗೆಲ್ತೀವಿ. ಕಳೆದ ಬಾರಿ 28ರಲ್ಲಿ 25 ಗೆದ್ದಿದ್ವಿ. ಈ ಸಾರಿ 28ರಲ್ಲಿ 28 ಗೆಲ್ತೀವಿ ಅನ್ನುವಂಥ ವಿಶ್ವಾಸ ಇದೆ. ಆ ರೀತಿಯ ವಾತಾವರಣ ಮೋದಿಯ ಪರವಾದಂಥ ಒಂದು ವಾತಾವರಣ ದೇಶದಲ್ಲೂ ಕಾಣ್ತಾ ಇದೆ, ಕರ್ನಾಟಕದಲ್ಲೂ ಇದೆ. ನಮಗೆ ತುಂಬ ಒಳ್ಳೆಯ ಚುನಾವಣೆ ಆಗಿದೆ. ಬೆಂಗಳೂರಲ್ಲಿ ನನ್ನ ಹಳೆಯ ಕ್ಷೇತ್ರ, ಅದು ಯಶವಂತಪುರದಲ್ಲಿ ನಾನು MLA ಇದ್ದೆ, ಹಿಂದೆ ಮಂತ್ರಿ ಇದ್ದೆ. ಅಲ್ಲಿ ಪರಿಚಯ ಇರುವಂಥ ಕ್ಷೇತ್ರ. ಅದಕ್ಕಾಗಿ ಬಹಳ ದೊಡ್ಡ ಅಂತರದಲ್ಲಿ ಅಲ್ಲಿ ಕೂಡ ಗೆಲ್ಬೋದು ಅನ್ನುವಂಥ ವಾತಾವರಣ ಇತ್ತು. ಒಳ್ಳೆಯ ಚುನಾವಣೆ ಆಗಿದೆ. 54% ಮತದಾನ ಆಗಿದೆ. ಹಿಂದಿನ ಚುನಾವಣೆಯಲ್ಲಿ ಸದಾನಂದ ಗೌಡರಿಗೆ 52% ಆಗಿತ್ತು. 2% ಜಾಸ್ತಿ ಆಗಿದೆ. ಬಟ್ ಒಳ್ಳೆಯ ವಾತಾವರಣ ಇತ್ತು. ನಾನು ಇದರ ಬಗ್ಗೆ ಮಾತಾಡೋಕ್ಕೂ ಹೋಗೋದಿಲ್ಲ. ಯಾಕೆಂದರೆ ಯಾರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗಬೇಕು, ಇದಷ್ಟೇ ನಾವು ಕೇಳುವಂಥದ್ದು. ಇವತ್ತು SIT ರಚನೆ ಆಗಿದೆ. SITಯಲ್ಲಿ ತನಿಖೆ ಆಗಲಿ, ಅವ್ರು ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ. ನಾವು ಯಾರನ್ನು ಬೆಂಬಲ ಕೊಡುವಂಥ, ಪ್ರೊಟೆಕ್ಟ್ ಮಾಡುವಂಥ ಪ್ರಶ್ನೆ ಬರಲ್ಲ. ಇಂಥ ಕೇಸಲ್ಲಿ ಮಹಿಳೆಯರ ವಿಚಾರದಲ್ಲಿ ನಾವು ಮಹಿಳೆಯರ ಪರವಾಗಿ ನಿಲ್ಲುವಂಥವರು. ಅದಕ್ಕಾಗಿ ತನಿಖೆ ಆಗಲಿ, ಶಿಕ್ಷೆ ಆಗಲಿ.